ಹಾಯ್ ಹಲೋ ನಮಸ್ಕಾರ. MS ವಿಜನ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಟುಡೇ ಕ್ಲಾಸ್ ಯಾವ್ದಪ್ಪ ಅಂತಂದ್ರೆ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಓಕೆನಾ? ಸೊ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಯಾಕೆ ಸ್ಥಾಪನೆ ಆಯ್ತಪ್ಪ, ಹೌದಾ, ಇದರ ಉದ್ದೇಶಗಳೇನು, ಇದರ ಕಾರ್ಯಗಳೇನು, ಇದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಕ್ಸಾಮ್ಸ್ಗೆ ಏನ್ ಬರ್ತವ, ಓಕೆನಾ? ಹೌದಲ್ರಿ, ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಏನ್ ಹೇಳ್ರಿ, ಎಕ್ಸಾಮ್ ಓರಿಯೆಂಟೇಶನ್ ಆಗಿ ನಮಗೆ ಏನ್ ಬೇಕು ಅದು ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ, ಹೌದಲ್ರಿ? ಓಕೆ, ಲೆಟ್ಸ್ ಕಂಟಿನ್ಯೂ. ವಿಶ್ವ ವ್ಯಾಪಾರ ಸಂಘಟನೆ ಒಳಗಡೆ ನಾವು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅನ್ನ ನೋಡ್ತೀವಿ. ನೋಡ್ರಿ, ಟ್ರೇಡ್ ಅಂದ್ರೆ ವ್ಯಾಪಾರ, ವರ್ಲ್ಡ್ ಅಂದ್ರೆ ವಿಶ್ವ, ಆರ್ಗನೈಸೇಷನ್ ಅಂದ್ರೆ ಸಂಘಟನೆ, ಸಂಸ್ಥೆ, ಸಂಘ ಅಂತ ಬರ್ತದ, ಹೌದಾ? ವಿಶ್ವ ವ್ಯಾಪಾರ ಸಂಘಟನೆ ಆಗಿರ್ಬೋದು, ವಿಶ್ವ ವ್ಯಾಪಾರ ಸಂಸ್ಥೆ ಆಗಿರ್ಬೋದು. ಯಾವ್ದು ಹೇಳ್ರದು? WTO. ಸೊ WTO ಇದಕ್ಕಿಂತ ಮುಂಚಿತವಾಗಿ ಇದನ್ನ ಏನಂತ ಕರಿತಿದ್ರಪ್ಪ ಅಂದ್ರೆ, ಇಲ್ಲಿ ನೋಡ್ರಿ, GATT ಅಂತ ಬರ್ದೀನಿ, ಹೌದಾ? ಘಾಟ್ ಅಂತ ಕರಿತಿದ್ರು, ಓಕೆನಾ? ಸೊ ಇದು ಯಾವಾಗ ಸ್ಥಾಪನೆ ಆಗುತ್ತಂತಂದ್ರೆ, ನಾವು ಇಂದಿನ ಕ್ಲಾಸ್ ಒಳಗಡೆ UN, IMF, ವರ್ಲ್ಡ್ ಬ್ಯಾಂಕ್ ಇವನ್ನೆಲ್ಲ ನೋಡಿದ್ವಿ. ಅದೇ ಸಾಲಿನೊಳಗಡೆ ಇವತ್ತು WTO ನ ನೋಡ್ತಾ ಇದ್ದೀವಿ. ಇಲ್ಲಿ ಏನ್ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರ, ಸೊ ನಿಮಗೆ ಓದ್ ಕ್ಲಾಸ್ ಒಳಗಡೆ ಹೇಳೇನ್ರಿ ಇದ್ರೊಳಗೆ ಏನೇನ್ ಇಂಪಾರ್ಟೆಂಟ್, ಅದೇ ರೀತಿ ಒಳಗಡೆ ಇಲ್ಲಿ ನೋಡ್ರಿ ಎಷ್ಟು ಇಂಪ್ಲಿಕೇಶನ್ ಆಗ್ತಪ್ಪ ಅಂತಂದ್ರೆ, ಇಲ್ಲಿ ಯಾಕಪ್ಪ ಅಂದ್ರೆ ಇವೆಲ್ಲವೂ ಎಲ್ಲಿದ್ವು ಹೇಳ್ರಿ, 1944 ಇಶ್ಯೂ ಒಳಗಡೆ ನಾವನ್ನ ಏನ್ ನೋಡಿದ್ರಿ, UN ಆಗಿರ್ಬೋದು, IMF ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಇದು ಎಸ್ಟಾಬ್ಲಿಷ್ಮೆಂಟ್ ಇಯರ್ ನೋಡ್ರಿ ಯಾವಾಗ ಐತಿದು, ಜನವರಿ 1, 1995 ಸ್ಥಾಪನೆ ಆಗಿದ್ದು. ಹೀಗಾಗಿ ಏನಾಗುತ್ತಪ್ಪ ಅಂತಂದ್ರ, ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ, ವಿದ್ಯಾರ್ಥಿಗಳಿಗೆ, ಸ್ಪರ್ಧಾರ್ಥಿಗಳಿಗೆ ಏನ್ ಕನ್ಫ್ಯೂಸ್ ಮಾಡಿಸ್ತಾರಪ್ಪ ಅಂತಂದ್ರೆ, ನಾವ್ ಏನ್ ಅನ್ಕೊಂಡ್ಬಿಟ್ಟಿರ್ತೀವಿ, ಬಹಳ ಸಲ ಅನ್ಕಾನ್ಸಿಯಸ್ಲಿ ಹೆಂಗ್ ಬಿಹೇವರ್ ಆಗ್ತಿರೋದಪ್ಪ ಅಂತಂದ್ರೆ, ಓಕೆ ಇವೆಲ್ಲ ಸೇಮ್ ಇದೇ ಒಂದು ಏರಾದೊಳಗಡೆ ಇದೇ ಒಂದು ಕಾಲಘಟ್ಟದಲ್ಲಿ ಬಂದಿರ್ತಾವ ಅನ್ಕೊಂಡ್ಬಿಟ್ಟಿರ್ತಾರೆ, ಹೌದಾ? ಸೊ ಇದು ನೋಡ್ರಿ ಯಾವಾಗ ಬಂದಿ, 1995. ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಅದ್ರೊಳಗಡೆ ಇದು ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರ, ಇದು ಟ್ರೇಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ, ಓಕೆನಾ? ಹಂಗಾಗಿ ಬಹಳ ಮುಖ್ಯ, ವ್ಯಾಪಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ಸೊ ನಿಮಗೆ ನಾನು ಒಂದು ಫಸ್ಟ್ನೇ ಕ್ಲಾಸ್ PC-ಗೆ ಹೆಂಗ್ ಓದ್ಬೇಕು, ಯಾವ ರೀತಿ ಸ್ಟಡಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ನರಿ. ವ್ಯಾಪಾರ ಹೆಂಗೆಲ್ಲ ಆಗ್ತಾವ, ಆರ್ಮೋಸ್ ಜಲಸಂಧಿ ಅನ್ನೋ ಒಂದು ಎಕ್ಸಾಂಪಲ್ ಇಟ್ಟಂತ ಕ್ವಶನ್ ನಿಮಗೆ ಅದನ್ನೇ ಒಂದು ಎಕ್ಸ್ಪ್ಲೈನ್ ಮಾಡಿದ್ನಿ, ಹೌದಾ? ಬಹಳ ಮಂದಿ ಅದನ್ನ ಸರಿ ಇದೆಲ್ಲ ಟಫ್ ಆಗತ್ರಿ ಅಂತ. ಇಟ್ಸ್ ರಿಯಾಲಿಟಿ, ನಾವು ಓದ್ಬೇಕಾಗಿರೋದು ಹಂಗೆ, ಹೌದಾ? ನೀವೇನ್ ಮಾಡ್ತಿದ್ದೀರಪ್ಪ ಅಂತಂದ್ರೆ, ಯಾಕೆ ಕೆಲವೊಂದಿಷ್ಟು ಸ್ಪರ್ಧಾರ್ಥಿಗಳು 4 ವರ್ಷ 5 ವರ್ಷ ಇನ್ನೂ ಓದ್ತಾ ಇದ್ದಾರೆ ಅಂತ ಯಾಕಪ್ಪ ಅಂತಂದ್ರೆ, ಅವರು ಏನ್ ಮಾಡಕ್ ಕುಂತಾರಪ್ಪ ಅಂತಂದ್ರೆ, ಅವ್ರದ್ದು ಮೇನ್ ಮೈನಸ್ ಏನಪ್ಪಾ ಅಂತಂದ್ರೆ, ಅವರು ಒನ್ ಲೈನರ್ ಹೇಳಿಕೆ ಹೋಗ್ತಾ ಇದ್ದಾರೆ. ಒನ್ ಲೈನರ್ ಮೀನ್ಸ್ ಹೆಂಗಪ್ಪ ಅಂದ್ರೆ ನೋಡ್ರಿ, ಎಸ್ಟಾಬ್ಲಿಷ್ಮೆಂಟ್ ಯಾವಾಗ ಆಯ್ತ್ರಿ, 1995 ಜನವರಿ 1. ಆಮೇಲೆ ಎಲ್ಲಿ ಐತಿ, ಸ್ವಿಟ್ಜರ್ಲ್ಯಾಂಡ್ ಜಿನೆವಾದಾಗ ಐತಿ ಅಂತ ಒಂದೊಂದು ಲೈನ್ ಓದ್ಕೊಂಡು ಓದ್ತಿರ್ತಾರ. ಸೊ ಇವತ್ತು ಓದಿರ್ತಾರೆ, ನಾಳೆ ಬಂದು ನಿಮಗೆ ಕೇಳಿದ್ರೆ ಏನಾಗುತ್ತದು ನಿಮಗೆ ನೆನಪಿರಲ್ಲ. ಸೊ ನಾವು ಬಹಳ ಸಲ ಹೇಳ್ತೇನೆ ನಿಮಗೆ, ಯಾವುದನ್ನಾಗ್ಲಿ ನಿಮ್ಗೆ ಹೆಂಗ ನೆನಪಿಟ್ಕೋಬೇಕಪ್ಪ ಅಂದ್ರ, ಒಂದು ಕಥೆ ರೂಪದಲ್ಲಿ ನೆನಪಿಟ್ಕೋಬೇಕು. ನೀವು ಹೆಂಗ್ ನೆನಪಿಟ್ಕೋಬೇಕಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ಒಂದು ಸಂಸ್ಥೆ ಇತ್ತು, ಇದೊಂದು ಸಂಸ್ಥೆ. ಈ ಸಂಸ್ಥೆನ ನಾವು ಈ ಒಂದು ಕಾಲಘಟ್ಟದಲ್ಲೆಲ್ಲ ಏನ್ ಮಾಡಿದ್ವಿ, ಸ್ಥಾಪನೆ ಮಾಡಿದ್ವಿ, ಇದರ ಉದ್ದೇಶಗಳು, ಇದರ ಕಾರ್ಯಗಳು, ಹೌದಾ? ಇದೇನ್ ಕೆಲಸ ಮಾಡ್ತದ, ಎಲ್ಲಿ ಸ್ಥಾಪನೆ ಆಗೈತಿ, ಅದು ಯಾವ ಇಯರ್ನ ಸ್ಥಾಪನೆ ಆಯ್ತು ಅನ್ನೋ ಪಟ 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 ಅಂತ ನೆನಪು ಬರ್ಬೇಕ್ರಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ನಾವು UN, IMF, ವರ್ಲ್ಡ್ ಬ್ಯಾಂಕ್ ನೋಡಿದ್ವಿ, ಹೌದಾ? ನೋಡ್ರಿ, UN ಕೇಂದ್ರ ಕಚೇರಿ ಬೇರೆ ಐತಿ, ಹೌದಾ? ಆಮೇಲೆ IMF ಕೇಂದ್ರ ಕಚೇರಿ, ಆಮೇಲೆ ವರ್ಲ್ಡ್ ಬ್ಯಾಂಕ್ ಕೇಂದ್ರ ಕಚೇರಿ. ಸೊ ನಾವು UN ಕೇಂದ್ರ ಕಚೇರಿ, IMF ಮತ್ತು ವರ್ಲ್ಡ್ ಬ್ಯಾಂಕ್ ಕೇಂದ್ರ ಕಚೇರಿ ಐತಲ್ರಿ, ವಾಷಿಂಗ್ಟನ್ DC ಒಳಗೈತಿ, ಹೌದಾ? ಬಟ್ UN ಒಂದು ಕೇಂದ್ರ ಕಚೇರಿ ಐತಿ ಬೇರೆ ಹತ್ರ ಐತಿ, ಹೌದಾ? ಇದು ಇಲ್ಲಿ ಯಾವ ಒಂದು ಇಯರ್ ಒಳಗ ಸ್ಥಾಪನೆ ಆಯ್ತು, ಇದು ಯಾವ ಇಯರ್ ಒಳಗೆ ಸ್ಥಾಪನೆ ಆಯ್ತು, ಇದು ಯಾವ ಇಯರ್ ಒಳಗೆ ಸ್ಥಾಪನೆ ಆಗಿತ್ತು, ಇಲ್ಲಿ ಯಾವ್ದಾದ್ರಾಗ ನೋಡ್ರಿ, ಇಲ್ಲಿ ನಾವು ಅಧ್ಯಕ್ಷರು ನೋಡಿದ್ವಿ ವರ್ಲ್ಡ್ ಬ್ಯಾಂಕ್ ಒಳಗಡೆ, ಇಲ್ಲಿ ಸೆಕ್ರೆಟರಿ ಜನರಲ್ ನೋಡಿದ್ವಿ, ಹೌದಾ? ಇಲ್ಲಿ ನೋಡ್ರಿ ಏನ್ ನೋಡಕ್ ಕುಂತೀವಿ, ಮಹಾ ನಿರ್ದೇಶಕರು ನೋಡಕ್ ಕುಂತೀರಿ, ಡೈರೆಕ್ಟರ್ ಜನರಲ್ ಅಂತ. ಡಿಫ್ರೆನ್ಸ್ ಅದಾವ್ರಿ, ಆ ಡಿಫ್ರೆನ್ಸ್ ಏನಾಗುತ್ತೆ ಎಕ್ಸಾಮ್ ಒಳಗೆ ಮ್ಯಾಟರ್ ಆಗುತ್ತೆ ನಿಮ್ಗೆ. ಅದಕ್ಕೆ ನಾನು ಒತ್ತು ಯಾಕೆ ಹೇಳ್ತನಪ್ಪ ಅಂತಂದ್ರೆ, ನಿಮ್ಮನ್ನ ಪದೇ ಈ ಕ್ಲಾಸ್ಗಳನ್ನ ನೋಡ್ರಿ, ಇವನ್ನ
ಒಂದ್ ವರ್ಡ್ ಆದ್ರೂ ಬಹಳ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಇದೇ ರೀಸನ್ಗೆ. ಈ ಒಟ್ಟು ಏನ್ರಿಯಪ್ಪ ಅಂತಂದ್ರೆ ಎಕ್ಸಾಮ್ ಒಳಗಡೆ ಕ್ಲಾರಿಟಿ ಇಸ್ ಮೋರ್ ದನ್ ಇಂಪಾರ್ಟೆಂಟ್. ನೀವು ಎಷ್ಟೆಲ್ಲ ಓದ್ರಿ ಅದು ಇಂಪಾರ್ಟೆಂಟ್ ಅಲ್ರಿ, ಕ್ಲಾರಿಟಿ ಅಂತ ಎಷ್ಟು ಓದಿದ್ರಿ. ಓಕೆ, WTO ಅಂತ ಅಂದ್ಬಿಟ್ಟು ಏನಪ್ಪಾ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ನಾನು ನಿಮ್ಗೆ ಅವಲ್ ಹೇಳಿದೆ, ಈಗ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅರ್ಥ ಆಯ್ತು. ಈಗ ವರ್ಲ್ಡ್ ಟ್ರೇಡ್, ಇಲ್ಲಿ ನೋಡ್ರಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಯಾಕೆ ಸಿಂಪ್ಲಿಫೈ ಆಗಿ ಹೇಳ್ತೀನಿ, ಇಟ್ಸ್ ವೆರಿ ಡಿಫಿಕಲ್ಟ್ ಆಗಿರ್ತಕ್ಕಂಥದ್ದು ಬಹಳ ಸಲ ನಿಮಗೆ. ನೋಡ್ರಿ ಈಗ ಏನ್ ಹೇಳಕ್ ಅಂತ, ಈಗ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ನೋಡ್ರಿ, ಈಗ ವಿಶ್ವ ವ್ಯಾಪಾರ ಸಂಸ್ಥೆ. ನೋಡ್ರಿ ಆರ್ಗನೈಸೇಷನ್ ಅಂತಂದ್ರ ಸಂಘಟನೆ, ಹೌದಾ. ಕೆಲವೊಂದು ಟೈಮಲ್ಲಿ ಅದು ಸಂಸ್ಥೆ ಅಂತ ಕೊಟ್ಟಿರ್ತಾರೆ, ಹೌದಾ. ಸೊ ಇಲ್ಲಿ ನೆಕ್ಸ್ಟ್ ಇದೇ ರೀತಿ ಏನಪ್ಪಾ ಆಪ್ಷನ್ಸ್ ಕೊಟ್ಟಿರ್ತಾರೆ, ಫುಲ್ ಫಾರ್ಮ್ ನೀವು ಟಿಕ್ ಮಾಡ್ರಿ ಅಂತಂದಾಗ ಒಂದ್ ಕಡೆ ಸಂಸ್ಥೆ ಅಂತ ಕೊಟ್ಟಿರ್ತಾರ, ಒಂದ್ ಕಡೆ ಸಂಘಟನೆ ಅಂತ ಕೊಟ್ಟಿರ್ತಾರ, ಹೌದಾ. ಸೊ ಅವಾಗ ನೀವೇನ್ ಮಾಡ್ಬೇಕಪ್ಪ, ಅದಕ್ಕೆ ರೀ ನಾನು ಯಾಕೆ ಇಂಗ್ಲಿಷ್ ನ ಪ್ರಿಫರೆನ್ಸ್ ಮಾಡ್ತನಪ್ಪ ಅಂತಂದ್ರೆ ಇದೇ ರೀಸನ್ಗೆ. ಬಹಳ ವ್ಯಕ್ತಿಗಳು ಬಹಳ ಮಟ್ಟದಲ್ಲಿ ನಾವು ಕನ್ನಡದೊಳಗೆ ಓದಿರ್ತೀರಿ, ಬಟ್ ಏನಾಗಿರ್ತದಪ್ಪ ಅಂದ್ರೆ ಫೈನಲಿ ಅವ್ರು ಏನ್ ಮಾಡ್ತಾರೆ ಹೇಳ್ರಿ, ಇಂಗ್ಲಿಷ್ ನ ಚೂಸ್ ಮಾಡ್ತಾರ. ಸೊ ನಾವ್ ಇಂಗ್ಲಿಷ್ ನ ಏನ್ ಹೇಳಿದ್ವಿ ನೋಡ್ರಿ ಅಂತ ಅನ್ಕಶ್, ಹೌದಾ. ನಾವು ಕರ್ನಾಟಕದಲ್ಲಿ ಇರ್ಬೋದು, ಕನ್ನಡವನ್ನು ಪ್ರಾತಿನಿಧ್ಯವಾಗಿರ್ತಕ್ಕಂಥ ಪ್ರಥಮ ಭಾಷೆ ಅಂತ ಎಷ್ಟೆಲ್ಲ ಹೇಳಿದ್ರೆ ಸಮೇತ ವ್ಯಾಪಾರ ದೃಷ್ಟಿಕೋನದಲ್ಲಿ ನಮ್ಗೆ ಏನ್ ಬೇಕು ಹೇಳ್ರಿ, ಕಮ್ಯುನಿಕೇಶನ್ಗೆ ಇಂಗ್ಲಿಷ್ ಬೇಕೇ ಬೇಕು. ಹಾಗಾಗಿ ನೀವು ತಕ್ಕ ಮಟ್ಟಿಗೆ ಡೈಲಿ ಒನ್ ವರ್ಡ್ ನ ನಾವ್ ಹಿಂಗಂದ್ರೆ ಏನಪ್ಪಾ, ಹಿಂಗ ಟ್ರೇಡ್ ಅಂದ್ರೆ ಏನು, ವರ್ಲ್ಡ್ ಅಂದ್ರೆ ಏನು, ಆರ್ಗನೈಸೇಷನ್ ಅಂತಂದ್ರೆ ಏನು, ಆರ್ಗನೈಸ್ಡ್ ಅಂದ್ರೆ ಏನು, ಹಿಂಗೆ ಒಂದೊಂದ್ ವರ್ಡ್ ರೀ, ಏನ್ ದೊಡ್ಡದಲ್ಲ. ಫಾರ್ ಎಕ್ಸಾಂಪಲ್ ನಾವು ಸಮೇತ ಡಿಗ್ರಿ ಒಳಗಡೆ ಇನ್ನು ನಮಗೆ ಏನು ಇಷ್ಟಾದ್ರೂ ನಿಮಗೆ ಪರಿಜ್ಞಾನ ಐತ್ರಿ, ಅಷ್ಟು ಇದ್ದಿಲ್ಲ. ಸೊ ನಾವ್ಯಾಕೆ ಇಷ್ಟಲ್ಲ ಈಗೆಲ್ಲ ಹೆಂಗ್ ಹೇಳಕ್ ಕುಂತೀವಿ ನೋಡ್ರಿ. ಈಗೆಲ್ಲ ನಾನು ಎಲ್ಲ ಬಹಳ ಸಲ ಇಂಗ್ಲಿಷ್ ನ ರೆಫರೆನ್ಸ್ ಮಾಡ್ತಿರ್ತೀವಿ. ನಮ್ ಬಾಯಿಗೆ ಯಾಕೆ ಇಂಗ್ಲಿಷ್ ಬರ್ತಾವ, ಯಾಕಪ್ಪ ಅಂತಂದ್ರ ನಿಮ್ಮ ಹ್ಯಾಬಿಟ್ಸ್ ಏನ್ ರೂಢಿ ಮಾಡ್ಕೊಂತೀರಿ, ನಿಮ್ಮ ಹವ್ಯಾಸಗಳೇನ್ ರೂಢಿ ಮಾಡ್ಕೊಂತಾರ ಹೇಳ್ರಿ, ಅದು ಬಹಳ ಮುಖ್ಯ ಆಗುತ್ತೆ. ನಾನು ಯಾಕ ಇದು ನಿಮ್ಗೆ ಹಿಂಗ್ ಹೇಳ್ತಾ ಇದೀನಿ ಅಂತಂದ್ರೆ ಇದು ಇಂಟರ್ಲಿಂಕ್ ಆಗಿ ನಿಮಗೆ ಬರ್ತದ್ರಿ. ನಿಜವಾಗ್ಲೂ ಎಕ್ಸಾಮಿಗೆ ಹೆಲ್ಪ್ ಆಗೋದಂದ್ರೆ ಇದೇ ರೀತಿಯಾಗಿ. ಸೊ ನಾನು ಈಗ ನೆಕ್ಸ್ಟ್ ಹೇಳ್ತೀನಿ, ಇದನ್ನ ಯಾಕೆ ನಾವು ಓದ್ಬೇಕು, ಈಗ ಮೇನ್ ಅಬ್ಜೆಕ್ಟಿವ್ಸ್ ಆಗಿರ್ಬೋದು, ಮೇನ್ ಫಂಕ್ಷನ್ಸ್ ಯಾಕೆ ಓದ್ಬೇಕು ಅನ್ನೋ ಬಗ್ಗೆ ಹೇಳ್ತೀನಿ, ಅಲ್ಲಿ ಯಾವ ತರ ಕ್ವಶನ್ ಕೇಳ್ತಾರೆ ಅಂತ ಹೇಳ್ತೀನಿ. ಓಕೆ ಇಷ್ಟೆಲ್ಲ ಬೇಡ, ಸಾಕು ಸ್ಟಾರ್ಟ್ ಮಾಡಮ್ರಿ. ಯಾಕಂದ್ರೆ ನಾನು ಹೇಳಿದ್ದೆಲ್ಲ ನಿಜವಾಗ್ಲೂ ಬಹಳ ಮಹತ್ವಪೂರ್ಣ ಇರ್ತಕ್ಕಂಥ ವಿಷಯಗಳು. ಸುಮ್ಮನೆ ನಾನು ಟೈಮ್ ವೇಸ್ಟ್ ಮಾಡಕ್ ಹೋಗಲ್ಲ, ಓಕೆನಾ. ಅರ್ಥ ಮಾಡ್ಕರಿ, ನಿಜವಾಗ್ಲೂ ಬಹಳ ಇಂಪಾರ್ಟೆಂಟ್. ಓಕೆನಾ. ನೋಡ್ರಿ ಇಲ್ಲಿ ಸ್ವಿಟ್ಜರ್ಲ್ಯಾಂಡ್ ನ ಜಿನೇವಾದಲ್ಲಿ ಹೆಡ್ ಕ್ವಾರ್ಟರ್ ಐತ್ರಿ. ಕೇಂದ್ರ ಕಚೇರಿ ಎಲ್ಲಿತ್ತಪ್ಪ ಅಂತಂದ್ರ WTO ಅದು ಎಲ್ಲೈತೆ ಹೇಳ್ರಿ, ಜಿನೇವಾ. ಸ್ವಿಟ್ಜರ್ಲ್ಯಾಂಡ್ ನ ಜಿನೇವಾದಲ್ಲಿ ಐತಿ. ನೆಕ್ಸ್ಟ್ ಇದ್ರ ಫುಲ್ ಫಾರ್ಮ್ ಏನ್ ಹೇಳ್ರಿ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಸೊ ಇದ್ರ ಮೆಂಬರ್ ಕಂಟ್ರೀಸ್ ಎಷ್ಟದವ್ರಿ, 166. ನೋಡ್ರಿ ನಾವು UN ಒಳಗಡೆ ನೋಡ್ರಿ, ಈಗ ನಾನು ಹೇಳ್ತೀನಿ UN ಒಳಗಡೆ 193 ರಾಷ್ಟ್ರಗಳಿದ್ವು. ಆಮೇಲೆ IMF ಒಳಗಡೆ 191 ರಾಷ್ಟ್ರಗಳಿದ್ವು. ಆಮೇಲೆ ವರ್ಲ್ಡ್ ಬ್ಯಾಂಕ್ ಒಳಗಡೆ 189 ರಾಷ್ಟ್ರಗಳಿದ್ವು. ಇವಾಗ 160 ರಾಷ್ಟ್ರಗಳಿದಾವ. ಯಾರು ನನ್ನ ಕ್ಲಾಸ್ ಕೇಳಿದ್ರಿ ನೆನ್ಪು ಬಂದು ನಿಮ್ಗೆ UN IMF ವರ್ಲ್ಡ್ ಬ್ಯಾಂಕ್ ಒಳಗೆ ಇಷ್ಟ ಅದಾವ ಅಂತ? ಯಾರು ನೆನಪು ಬಂದಿರ್ತಾರ ಅವ್ರು ಕರೆಕ್ಟ್ ಆಗಿ ಓದಾಕ್ ಕುಂತಾರಂತ. ಯಾರು ನೆನಪು ಬಂದಿಲ್ಲಲ್ಲ ಅವ್ರು ಏನ್ ಮಾಡಕ್ ಕುಂತಾರ, ನೀವು ಇಚ್ಛೆ ಇಲ್ಲಿಲ್ಲ ಅಂತ. ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳಿದ್ರಿ 193 ರಾಷ್ಟ್ರಗಳು, 191, ಆಮೇಲೆ 189 ರಾಷ್ಟ್ರಗಳು, ಆಮೇಲೆ ಸದ್ಯ ಇರ್ತಕ್ಕಂಥ 166 ರಾಷ್ಟ್ರಗಳು, ಹೌದಾ. ಇಲ್ಲಿ ಏನಾದ್ರು ಬೇರೆ ಏನಾದ್ರು ಐತಾ ಇಲ್ಲಿ? ಇಲ್ಲಲ್ಲ. ಇದನ್ನ ಹೆಂಗ್ ನೆನ್ಪಿಟ್ಕೊಂಡ್ರಿ ಈ ತರ? ಇದಕ್ಕೆಲೆ ಏನ್ ಮಾಡ್ಬೇಕು ಗೊತ್ತಂಡ್ರಿ, ಈಗ ಕಂಪ್ಯಾರಿಸನ್. ನಾನು ಯಾಕೆ ಪದೇ ಇದನ್ನ ಯಾಡ್ ಮಾಡ್ತಿರ್ತಾನಪ್ಪ ಅಂದ್ರೆ ನಿಮ್ಗೆ ಕಂಪ್ಯಾರಿಸನ್ ಮಾಡ್ಕೊಂಡಾಗ ನಿಮ್ಗೆ ನೆನ್ಪಿರ್ತಾವ್ರಿ. ಇಲ್ಲಪ್ಪ ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತಾ, ನಾನು ವರ್ಲ್ಡ್ ಬ್ಯಾಂಕ್ ನಾಗ ಎಷ್ಟು ನೋಡಿದ್ನಲ್ಲ, ಹೌದಾ, IMF ನಾಗ ಎಷ್ಟು ನೋಡಿದ್ನಲ್ಲ, ಹೆಂಗ್ ಮಾಡ್ಬೇಕು, ಮತ್ತೆ ತೊಳ್ಪುಟ ತಿರಿಬೇಕು. ಇನ್ನೊಂದ್ ಹೇಳ್ತ ನೋಡ್ರಿ, ಓದೋ ಹೊತ್ನಾಗ ಏನಾದ್ರೂ ಕನ್ಫ್ಯೂಸ್ ಬಂತಪ್ಪ ಅಂತಂದ್ರ ಇಮಿಡಿಯೇಟ್ಲಿ ಸಾಲ್ವ್ ಮಾಡ್ಬೇಕ್ರಿ. ಅದನ್ನ ಇಮಿಡಿಯೇಟ್ಲಿ ಸಾಲ್ವ್, ನಿಜವಾಗ್ರಿ ಎಷ್ಟು ಇಮಿಡಿಯೇಟ್ಲಿ ನೀವು ಅದನ್ನ ಸಾಲ್ವ್ ಮಾಡಕ್ ಹೋಗ್ತಿರಲ್ಲ ಅಷ್ಟು ಬೇಗ ನಿಮ್ಗೆ ಏನಾಗತ್ರಿ, ವಿಷಯ ಜ್ಞಾನ ಬರಕ್ ಸಾಧ್ಯ ಆಗುತ್ತಾ. ಇಲ್ಲಪ್ಪ ಅಂತಂದ್ರೆ ಅದನ್ನ ಏನ್ ಮಾಡ್ತೀರಿ, ಡಿಲೇ ಮಾಡಿದ್ಮೇಲೆ ಮುಂದಕ್ಕೆ ಓದ್ಬಿಟ್ಟಿರ್ತೀರಿ. ಓದ್ನಾಗ ಆಯ್ತ್ರಿ, ಫೈನಲ್ ಅದೇನ್ ಮಾಡ್ತೀರಿ ನೀವು, ಫರ್ಗೆಟ್, ಮರ್ತ್ ಬಿಡ್ತೀರಿ, ಅಲ್ಲಿಗೆ ಬಿಟ್ಬಿಡ್ತೀರಿ ಅದನ್ನ. ಮತ್ತೆ ಒಂದ್ಸಲ ಓದಿದ್ನಾಗ ಓದಲ್ಲ, ಮತ್ತೆ ನೋಡಿದಿಲ್ಲ, ಮತ್ತೆ ಹಿಂಗೆ ಮಾಡಿದಾಗ ಏನಾಗುತ್ತೆ, ಅದು ನೀವೇ ಪದೇ ಹಿಂಗ ಅವಾಯ್ಡ್ ಮಾಡ್ಕೊಂತ ಓದಂಗೆಲ್ಲ ಏನಾಗ್ಬಿಡುತ್ತಾ, ನಿಮಗೆ ನೆನಪಿನ ಶಕ್ತಿ ಉಳಿಯಕ್ಕೆ ಹಂಗ ಸಾಧ್ಯ ಆಗುತ್ತೆ. ಪದೇ ಏನಾದ್ರು ಓದಿದಾಗ ನೆನಪಿನ ಶಕ್ತಿ ಒಳಗೆ ಉಳಿಯೋದಕ್ಕೆ ಸಾಧ್ಯ ಆಗೋದು ಹಂಗ. ಓಕೆನಾ. ನೆಕ್ಸ್ಟ್ ನೋಡ್ರಿ, ಇಲ್ಲಿ 166 ರಾಷ್ಟ್ರಗಳದಾವ. ನೋಡ್ರಿ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ಫೈಂಡಿಂಗ್ ಮೆಂಬರ್ಸ್, ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ. 128 ರಾಷ್ಟ್ರಗಳಿದ್ವು WTO ಒಳಗಡೆ. ಪ್ರಥಮವಾಗಿ ಮೂಲತಃ ಸ್ಥಾಪನೆ ಮಾಡಿರ್ತಕ್ಕಂಥ ರಾಷ್ಟ್ರಗಳು ಎಷ್ಟಿದ್ವಪ್ಪ ಅಂತಂದ್ರ WTO ಒಳಗಡೆ 128 ರಾಷ್ಟ್ರಗಳಿದ್ವು. ಅದ್ರೊಳಗಡೆ ಇಂಡಿಯಾ ಸಮೇತ ಮೂಲತಃ ಫೈಂಡಿಂಗ್ ಮೆಂಬರ್. ನೋಡ್ರಿ ಎಲ್ಲಾ ಒಂದು ಈಗ ಇವನ್ ಹೇಳಿರ್ಬೋದು, IMF ಹೇಳಿರ್ಬೋದು, ವರ್ಲ್ಡ್ ಬ್ಯಾಂಕ್ ಹೇಳಿರ್ಬೋದು, ಇನ್ಕ್ಲೂಡಿಂಗ್ ಆಲ್ಸೋ WTO. ಇವೆಲ್ಲದೊಳಗಡೆ ಏನೈತೆ ಹೇಳ್ರಿ, ಇಂಡಿಯಾ ಬಿಕಮ್ ಎ ಫೈಂಡಿಂಗ್ ಮೆಂಬರ್, ಫೈಂಡಿಂಗ್ ಕಂಟ್ರಿ. ಇದನ್ನ ನೆನ್ಪಿಟ್ಕರಿ, ಇದು ಒಂದೇ ನೋಡ್ರಿ, ಫೈಂಡಿಂಗ್ ಕಂಟ್ರಿ ಅಷ್ಟೇ ಸಾಕು.
ಮೂಲತಃ ಭಾರತ ದೇಶ ಇದೆಯೋ ಇಲ್ಲೋ ಅಂತ ಕೇಳ್ತಾರ. ಫಾರ್ ಎಕ್ಸಾಂಪಲ್ ಈಗ ನಾವು ಒನ್ ವರ್ಲ್ಡ್ ನೋಡಕ್ ಕುಂತೀರಿ. ಫಾರ್ ಎಕ್ಸಾಂಪಲ್ ಏನ್ ಕೊಟ್ಬಿಡ್ತಾರ್ರಿ, WTO ಕೊಟ್ಟು ಕಳ್ಸಿ ಏನೇನ್ ಮಾಡ್ತಾರೆ, WTO ಎಲ್ಲಿ ಕೇಂದ್ರ ಕಚೇರಿ ಐತೆ ಅಂತ ಒಂದ್ ಲೈನ್ ಆಗಿರುತ್ತೆ. ನೆಕ್ಸ್ಟ್ ಎಷ್ಟನ ಸ್ಥಾಪನೆ ಆಗುತ್ತೆ ಅಂತ 2 ಲೈನ್ ಆಗಿರುತ್ತ. 3ನೇ ಲೈನ್ ಭಾರತ ಫೈಂಡಿಂಗ್ ಮೆಂಬರ್ ಅಲ್ಲೋ ಅಂತ ಕೇಳಿರ್ತಾರ. ಫೈಂಡಿಂಗ್ ಮೆಂಬರ್ ಅಲ್ಲ ಅಂತ ಕೊಟ್ಟಿರ್ತಾರ್ರಿ. ನೀವು ಏನ್ ಮಾಡಿರ್ತೀರಿ, ಸಮಟೈಮ್ಸ್ ಫೈಂಡಿಂಗ್ ಮೆಂಬರ್ ಐತಪ್ಪ ಅಂತ ಅಂದಾಗ ಇಲ್ಲ ಬಿಡಪ್ಪ ಅಂತ ಹಾಕಿರ್ಬೋದು. ಇಲ್ಲ ಈ ತರ ನೋಡ್ರಿ, ಈಗ ಒಂದು ಕ್ವಶನ್ಗೆ ನೀವು 4 ಲೈನ್ ಓದ್ಬೇಕಾಗತ್ತೆ. ಅವಾಗ ಮತ್ತೇನಾಗತ್ರಿ, ಇಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗತ್ತೆ ನಿಮಗೆ, ಇದು ಐತೋ ಇಲ್ಲೋ ಅಂತ. ಇವಾಗ ನಾನು ಅದಕ್ಕೆ ಹೇಳಿದ್ದು, ನಿಮಗೆ ಪರಿಪೂರ್ಣವಾಗಿ ಒಂದ್ಸಲ ಓದ್ಕೊಂಡ್ಬಿಟ್ರಪ್ಪ, ಎಲ್ಲದರ ಬಗ್ಗೆ ತಿಳ್ಕೊಂಡ್ರಪ್ಪ ಅಂತಂದ್ರೆ ಈ ತರ ಕ್ವಶನ್ಸ್ ಕೊಟ್ರೆ ಸಮೇತ ನಿಮ್ಗೆ ಏನಾಗಲ್ರಿ, ಡಿಫಿಕಲ್ಟ್ ಅನ್ಸಲ್ಲ. ಇಲ್ಲಿ ಕ್ಲಾರಿಟಿ ಇದ್ದಾಗ ಏನಾಗುತ್ತಾ, ಇದು ಆನ್ಸರ್ ರೈಟ್ ಆಗುತ್ತಾ. ನೋಡ್ರಿ, ನಿಮ್ಗೆ ಏನ್ ಗೊತ್ತಿರ್ಬೋದು, ಸ್ಥಾಪನೆ ಆಗಿರೋದು ಗೊತ್ತಿರ್ಬೋದು, ಕೇಂದ್ರ ಕಚೇರಿ ಗೊತ್ತಿರ್ಬೋದು, ಬಟ್ ಭಾರತ ಫೈಂಡಿಂಗ್ ಮೆಂಬರ್ ಅಲ್ಲೋ ಅಂತ ನಿಮಗೆ ಕನ್ಫ್ಯೂಸ್ ಇತ್ತು ಅಂತಂದ್ರ ಇದು ನೋಡ್ರಿ, ಎರಡು ಗೊತ್ತಿದ್ದು ಸಮೇತ ಏನಾಗುತ್ತದು ಯೂಸ್ಲೆಸ್. ಅರ್ಥ ಆಯ್ತಲ್ಲ. ಹಂಗಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾವು ಸಂಪೂರ್ಣವಾಗಿ ಹಿಂಗಂದ್ರೆ ಏನು, ನಾನು ಬಹಳ ಸಲ ಹೇಳ್ತೀನಿ, ಹಿಂಗಂದ್ರೆ ಏನು, ಯಾಕ, ಹೆಂಗ, ಏನು ಅನ್ನೋದ್ರ ಬಗ್ಗೆ ಬಹಳ ಇಂಪಾರ್ಟೆಂಟ್ ನೋಡ್ರಿ. ವೈ, ವಾಟ್, ವೆನ್ ಬಹಳ ಇಂಪಾರ್ಟೆಂಟ್ ಇವು. ಹಿಂಗ ನೀವು ವಿಚಾರ ಬರ್ಬೇಕ್ರಿ ಯಾವಾಗಲೂ ನಮ್ಮ ತಲೆ ಒಳಗಡೆ, ಹೌದಾ, ಅದು ಬಹಳ ಇಂಪಾರ್ಟೆಂಟ್. ಅದು ಬಿಟ್ಟು ಅವ್ರೇನಂದ್ರು ಇವ್ರೇನಂದ್ರು, ಆಕಿ ಹಂಗಂದ್ಲು, ಈತ ಹಿಂಗಂದ, ಇದು ನಮಗೆ ಬೇಕಾಗಿಲ್ಲ. ನಮಗೇನ್ ಬೇಕು, ವಿಷಯ ಜ್ಞಾನ ಬೇಕು, ಬಹಳ ಇಂಪಾರ್ಟೆಂಟ್. ವಸ್ತುನಿಷ್ಠವಾಗಿ ಓದಬೇಕು. ನೋಡ್ರಿ, ನೆಕ್ಸ್ಟ್ ಪೂರ್ವ ಸಂಸ್ಥೆ. ಇಲ್ಲಿ ಇಷ್ಟು ಈ 3 ವಿಡಿಯೋಗಳೊಳಗಡೆ ಅಥವಾ 3 ಕ್ಲಾಸ್ ಒಳಗಡೆ ಪೂರ್ವ ಸಂಸ್ಥೆನ ನೋಡಿದ್ದಿಲ್ಲ, ಬಟ್ ಇವಾಗ ನೋಡಕ್ ಕುಂತೀವಿ. ಯಾಕಪ್ಪ ಅಂತಂದ್ರೆ ನೋಡ್ರಿ, ಅದಕ್ಕೆ ಕೆಳಗೆ ಬರ್ದು ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿ ಅಂತ. ಗ್ಯಾಟ್ ಅನ್ನೋದು ಒಂದು ಸಂಸ್ಥೆ ಸ್ಥಾಪನೆ ಆಗಿರುತ್ತಾ, ಇದು ಸಮೇತ ಯಾವಾಗಪ್ಪ ಅಂತಂದ್ರ 1947 ನೋಡ್ರಿ, ಅಕ್ಟೋಬರ್ 30ರಂದು ಸ್ಥಾಪನೆ ಆಗುತ್ತಾ. ಅದು ಕಾರ್ಯಗತಗೊಳಿಸೋದು ಯಾವಾಗ ಹೇಳ್ರಿ, 1948 ಜನವರಿ 1. ನಿಜ ಹೇಳ್ತೇನ್ರಿ, ನಾನು ಏನ್ ಹೇಳಕ್ ಕುಂತಿಲ್ರಿ, ಡೆಫಿನೆಟ್ಲಿ ನಿಮಗೆ ನಾಳೆ PUC ಎಕ್ಸಾಮ್ ಆದ್ಮ್ಯಾಗ ನಾನು ನಿಮಗೆ ಇದನ್ನ ರೌಂಡ್ ಮಾಡಿ ನಿಮಗೆ ಹಾಕ್ಲಿಲ್ಲ ಅಂದ್ರೆ ಕೇಳ್ರಿ, ನನ್ ಏನ್ ಬರ್ದಿನ್ರಿ, ಎವ್ರಿ ಒನ್ ಪಕ್ಕ ಎಕ್ಸಾಮ್ ಬರ್ತಾವ ಡೆಫಿನೆಟ್ಲಿ. ನನಗೆ ಅದ್ರ ಬಗ್ಗೆ ಬಹಳ ಎಕ್ಸ್ಪೀರಿಯನ್ಸ್ ಐತ್ರಿ. ಯಾಕಪ್ಪ ಅಂತಂದ್ರೆ ನೋಡ್ರಿ, ಇದು ಜ್ಞಾನ ಆಗಿರ್ಬೋದು, ವಿದ್ಯೆ ಆಗಿರ್ಬೋದು, ವಯಸ್ಸೇ ಬೇಕು, ಅದಕ್ಕೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು, ಅದೆಲ್ಲ ಇಂಪಾರ್ಟೆಂಟ್ ಅಲ್ರಿ. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ತಿಳ್ಕೊಳೋದು, ನಿಮ್ಗೆ ಆಸಕ್ತಿ ಎಷ್ಟೈತಿ, ನಿಮ್ಗೆ ಅದ್ರ ಮೇಲೆ ಇಚ್ಛೆ ಎಷ್ಟೈತಿ ಅನ್ನೋದೇ ಇಂಪಾರ್ಟೆಂಟ್. ಅದೇ ನಿಮ್ಮನ್ನ ಬೆಳೆಸೋದು. ಇನ್ ಯಾವಾಗ ಬೆಳೆಸೋಲ್ರಿ, ಆ ಏಜು ಅದು ಯಾವ ಮ್ಯಾಟ್ರ್ ಅಲ್ರಿ. ನಿಜ ಏನಪ್ಪಾ ಅಂದ್ರೆ ನೀವ್ ತಿಳ್ಕೊಬೇಕ ಅನ್ನೋ ಒಂದು ಆಸಕ್ತಿ ಐತಲ್ರಿ. ಫಾರ್ ಎಕ್ಸಾಂಪಲ್ ಈಗ ನಾನು ಯಾಕೆ ಕ್ಲಾಸ್ ಮಾಡಕಪ್ಪ, ಹೌದಲ್ರಿ, ಇದು ಬಹಳ ಇಂಪಾರ್ಟೆಂಟ್ ಆಗತ್ತ. ಹಿಂಗ